ಕೆಂಪವಾಡದ ಅಥಣಿ ಶುಗರ್ಸ್ ಆವರಣದಲ್ಲಿ ಯಶಸ್ವಿಯಾಗಿ ಜರುಗಿದ ಮರಾಠ ಸಮಾವೇಶ. ಮಾಜಿ ಸಚಿವ ಶ್ರೀಮಂತ್ ಪಾಟೀಲ್ ನೇತೃತ್ವದಲ್ಲಿ ಅಥಣಿ ಹಾಗೂ ಕಾಗವಾಡ ತಾಲೂಕಿನ ಮರಾಠ ಸಮಾಜ ಚಿಂತನ ಸಮಾವೇಶ ಅಥಣಿ ಶುಗರ್ಸ್ ಆವರಣದಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅಧ್ಯಕ್ಷತೆಯಲ್ಲಿ ವಿಜೃಂಭಣೆಯಿಂದ ಜರುಗಿತು. ಸಮಾವೇಶದಲ್ಲಿ ಸಚಿವ ಸಂತೋಷ್ ಲಾಡ್ ಮತ್ತು ಮಾಜಿ ಸಚಿವ ಶ್ರೀಮಂತ್ ಪಾಟೀಲರನ್ನು ಮರಾಠ ಸಮಾಜ ಬಂಧುಗಳು ಸತ್ಕರಿಸಿದರು. ಈ ಸಂದರ್ಭದಲ್ಲಿ ಸಂತೋಷ್ ಲಾಡ್, ಶ್ರೀಮಂತ್ ಪಾಟೀಲ್, ಅಪ್ಪಾಸಾಹೇಬ್ ಅವತಾಡೆ, ದಿಗ್ವಿಜಯ್ ಸಿಂಗ್ ಪವಾರ್ ದೇಸಾಯಿ ಮತ್ತು ನ್ಯಾಯವಾದಿ ಮೋರೆ ಮಾತನಾಡಿದರು. ಸಮಾವೇಶದಲ್ಲಿ ಉಜ್ವಲ್ ಸಿಂಗ್ ಪವಾರ್ ದೇಸಾಯಿ, ವಿಕ್ರಾಂತ್ ಪವಾರ್ ದೇಸಾಯಿ, ಭಾವುಸಾಹೇಬ್ ಜಾಧವ್, ನಾನಾ ಸಾಹೇಬ್ ಅವತಾಡೆ, ಆಬಾಸಾಹೇಬ್ ಚವ್ಹಾಣ್, ಪ್ರಭಾಕರ್ ಚವ್ಹಾಣ್, ಸಂದೀಪ್ ಪಾಟೀಲ್, ಸಿದ್ದು ಪಾಟೀಲ್ ಸೇರಿದಂತೆ ಸಾವಿರಾರು ಜನ ಮರಾಠ ಸಮಾಜ ಬಾಂಧವರು ಉಪಸ್ಥಿತರಿದ್ದರು. ತಾಲೂಕು ಪಂಚಾಯತಿ ಸಣ್ಣ ಗ್ರಾಮ ಪಂಚಾಯತ್ ಇದ್ರು ನಮ್ದು ಯಾರು ನೋಡ್ರಿ ಇಲ್ಲಿ ಯಾವ್ದು ಪಾಲಿಸಿ ಇಲ್ಲ. ಪಾಲಿಸಿ ಬಂದಾಗ ಅವ್ರು ಏನ್ ಮಾಡ್ತಾರೆ ನಾವು ಹಂಗ್ ಮಾಡ್ಬೇಕಾಗಿ. ಯಾಕಂದ್ರೆ ನಮ್ ಇಲೆಕ್ಷನ್ ಪಾರ್ಟಿ ಇರ್ತಾರೆ, ಅವ್ರ ಇಲೆಕ್ಷನ್ ಯಾವ ಪಾರ್ಟಿ ಇಡಿಲ್ಲ ಅವ್ರಿಗೆ. ಅವ್ರು ಎಲ್ಲಾರು ಕೂಡ ಒಂದ್ ಮಾಡ್ತಾರೋ. ಅದಕ್ಕಾಗಿ ರಾಜಕೀಯವಾಗಿ ನಮ್ಮಲ್ಲಿ ಯಾವ್ದೇ ಗ್ರಾಮ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಇರ್ಬೋದು, ನಾವು ಎಲ್ಲರಿಗೂ ಕೂಡಿ ಹೊಂದಾಣಿಕೆ ಆಗಿ ಮುಂಬರೋದು ನಮ್ಮ ಸಮಾಜದವ್ರು ಹೆಚ್ಚಿನ ಸಂಖ್ಯೆಯಲ್ಲಿ ಜನಪ್ರತಿನಿಧಿಗಳಾದ್ರ ನಮ್ದೊಂದು ಶಕ್ತಿ, ನಮ್ದು ರಾಜ್ಯ ಸರ್ಕಾರದ ಪ್ರಭಾವವಾಗಿ ನಮ್ ಸಂತೋಷ ಲಾಸ್ ಆದ್ರೆ ಅವ್ರಿಗೊಂದು ಶಕ್ತಿ ಬರ್ತದೆ ಅನ್ನೋ ಮಾತನ್ನ ಈ ಸಂದರ್ಭ ಹೇಳ್ಕೊಡ್ತೀವಿ. ಮೀಡಿಯಾದೊಳಗು ಮತ್ತೆ ಎಲ್ಲ ಕಡೆ ನೋಡಿರ್ಬೋದು. ಲಾಡ್ ಸಾಹೇಬರು ಬೀದರ್ದೊಳಗೆ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ರು ಮರಾಠ ಸಮಾಜದೊಳಗೆ. ಇಡೀ ಕರ್ನಾಟಕ ರಾಜ್ಯನ ಸಾಹೇಬರ ಕಡೆ ನೋಡ್ಬೇಕು ಹಂಗ ಒಂದು ಕಾರ್ಯಕ್ರಮ ಮಾಡಿದ್ವಿ. ಅವತ್ತು ಆದ ನಂತರ ಮುಂದೆ 14ನೇ ತಾರೀಕು ನಾವೆಲ್ಲರೂ ಸೇರಿ ಲಾಡ್ ಸಾಹೇಬ್ರ ನೇತೃತ್ವದೊಳಗೆ ಮತ್ತು ಶ್ರೀಮಂತ ಪಾಟೀಲ್ ಅವರ ನೇತೃತ್ವದೊಳಗೆ ಅಥಣಿ ತಾಲೂಕುಗಳ ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿಯನ್ನು ಲೋಕಾರ್ಪಣೆ ಮಾಡುವಂತ ಕಾರ್ಯಕ್ರಮಕ್ಕೆ ಅವತ್ತಿನ ದಿವಸ ಸುಮಾರು 40,000 ಮಂದಿ ಸೇರಿ ಒಂದು ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಕೊಟ್ಟಿದ್ದೀವಿ. ಅವತ್ತ ಎಲ್ಲರೂ ಒಂದು ಹಿರಿಯರ ಮಾರ್ಗದರ್ಶನದೊಳಗೆ ಮತ್ತು ನೇತೃತ್ವದೊಳಗೆ ಇವತ್ತು ನನಗೆ ಅನಿಸಿದ ಬಹುಶಃ ಇತಿಹಾಸಗಳು ಎಂದೂ ಕಾಣಲಾರದಂತ ನನಗನಿಸಿದ ಬಹುಶಃ ಸಂತೋಷ್ ಲಾಡ್ ಸಾಹೇಬರು ಏನು ಒಂದು ಮರಾಠ ಸಮಾಜನ್ನ ಒಗ್ಗೂಡಿಸಬೇಕು ಮತ್ತು ಒಕ್ಕಟ್ಟಿಗೆ ಸೇರಬೇಕು, ಅವ್ರನ್ನ ಎಲ್ಲರೂ ಸಮಾಜಕ್ಕೆ ಒಂದು ಹಾದಿಗೆ ತರಬೇಕಂತ ಹೇಳಿ ಒಂದು ಅವ್ರು ಏನು ಒಂದು ನನಗನಿಸಿದ ಬಹುಶಃ ಯಾಕಂದ್ರೆ ಸಮಾಜನ ಕೂಡಿಸೋದು ಮತ್ತು ಮಾಡೋದು ಬಹಳ ಕಷ್ಟದ ಕೆಲಸ. ನೀವು ಅನ್ಬೋದು ಇವತ್ತು ಪಕ್ಷಾತೀತೊಳಗೆ ಇವತ್ತು ಮಾಜಿ ಸಚಿವರು ಶ್ರೀಮಂತ ಪಾಟೀಲ್ ಅವರು ಬಿಜೆಪಿ, ಅವ್ರ ಕಾಂಗ್ರೆಸ್, ಅವ್ರ ಪ್ರತಿಯೊಂದು ಮಾತುಗಳು ಕಾಂಗ್ರೆಸ್ ಅನ್ನೋಂಗಿಲ್ಲ, ಬಿಜೆಪಿ ಅನ್ನೋಂಗಿಲ್ಲ, ಯಾವ ಬೇಕಾದ್ರೆ ಎಮ್ಎಲ್ಸಿ ಯಾವ ಪಕ್ಷ ಇರಲಿ ಏನೇ ಇರಲಿ ನಾವೆಲ್ಲರೂ ಪಕ್ಷಗಳು ಬೇಕು. ಇವತ್ತು ಒಂದು ಕಡೆ ಸೇರಿ ಈ ಒಂದು ಕಾರ್ಯಕ್ರಮ ಮಾಡಿದ್ರೆ ಆದ್ರೆ ನೀವೆಲ್ಲರೂ ಕೂಡಿ ನಿರ್ಣಯ ತಗೊಳಿಸಿ ಬೆನ್ನ ಹತ್ತಿ ಬರ್ತೀವಿ ಅಂದ್ರೆ ಇದು ನಾವು ಮಾಡ್ತೀವಿ ಅಂತ ಫಸ್ಟ್. केदारनाथला जी अतिवृष्टी झाली, पावसाचा एक करार झाला आणि अनेक पुढे भारतातील लोक, आमच्या कर्नाटकातील लोक तिकडे दर्शनला गेले, सगळे अडकले. ते त्यांना सगळ्यांना व्यवस्थित आपल्या आपल्या घरी आणून पोहोचवणे किंवा तिथून त्यांना कसं संकटांना बाहेर काढणे हे कार्य कोण जर केलं तर एक मराठा समाजाचा व्यक्ती किंवा एक जबाबदारीनं आमच्या कर्नाटक राज्याचं मंत्री तिथं जाऊन त्यांच्या स्वतःच्या याच्यावर विमान हेलिकॉप्टर घेऊन जाऊन तिथं राहून लोकांना त्यांनी बाहेर काढलेली म्हणजे अशी एक आमच्या समाजाची व्यक्ती आहे. हे आम्हा सर्वांचं आराध्य दैवत आहे. आज भारत देशातल्या अगदी कोट्यवधी लोकांच्या हृदयावर राज करणारा जर कुठला एकमेव राजा असेल तर ते फक्त शिवाजी महाराजच आहेत. कुठली जात धर्म नाही, अगदी स्वच्छ निर्मळ संघटना करायची आहे. आणि ती फक्त कशासाठी तर हा आमचा समाज आज खरोखर अतिशय हीन अवस्थेमध्ये गेलेला आहे. एवढा हीन अवस्थेमध्ये गेलेला आहे की काही ठिकाणी लोक ती दुर्दशा बघितलं तर अक्षरशः अंगावर काटा येते. म्हणजे असं नाही करणार, असं सोडून चालणार नाही. मला सुधारणा करावी लागणार आहे. आणि सुधारणा करायची म्हटलं तर या समाजामध्ये आमच्या काय सुद्धा
बघितलं पाहिजे. चुका आहेत माझं पडलोय आणि त्या चुका सगळ्या हुडकून काढल्या पाहिजे आणि त्याच्यावर हुडकून काढून आणि त्याच्यावर पर्याय शोधला तर आम्ही पुढे जाऊ शकतो. आणि त्या बोर्ड मिटिंग मध्ये मी सुचवलं आमच्या ते श्रीनिवासला की बाबा माझ्याकडे फार लोक आले की शिक्षण संस्था चांगली करा. अगदी स्टँडर्ड आहे. आता बाजार शिक्षण संस्था भरपूर आहे तसंच नाही. स्टँडर्ड खरोखर हुशार मुलांना कुठेतरी स्कोप मिळावा अशी काढावून सांगितलं. आम्ही त्या कामासाठी या कारखान्यातून 5 कोटीची प्रोव्हिजन करून ठेवलेली आहे आणि ताबडतोब इथे आम्ही ती शाळा इथं चालू करतोय आणि आमच्या लोकांना त्याचा नक्की पुढच्या काळात या जूनला चालू करतो आणि तिथून पुढे पुढे चालू राहील. त्या लोकांना त्याचा फायदा होणार आहे. तर आम्ही सर्वांनी मिळून लाड साहेबांना पाठिंबा द्यायचा आहे आणि एवढे आज आम्ही हजाराच्या संख्येनं सगळे लोक जमत आहे आणि आपले पाठिंबा देत आहेत. एवढे सगळे जणांनी जर पाठिंबा दिला मागे सिद्धरामय्या साहेबांना जसं पाठिंबा देऊन मुख्यमंत्री केलं तसं आमचं लाड साहेब सुद्धा काम होईल. आम्ही त्यासाठी सुद्धा प्रयत्न करूया. मराठ्यामध्ये मुस्लिमच्या विरुद्ध इथं सर मराठा मुघलांच्या विरुद्ध होत आहे. कोणाच्या विरुद्ध होते? कोणाच्या विरुद्ध सांग. मुसलमानच्या विरुद्ध नाही. हे फर्स्ट हे सांग मनी आमचं भाषण काय बेस्ट असलं की मला आयुष्यात एकदा सुद्धा मिळालं नाही बाबा. त्या स्कीम मध्ये बघावे ಲಕ್ಷ ಮಾಡ್ಬೇಕು. ಅವನ ಮಾಡ್ಬೇಕು ಧರ್ಮ ನಮಗೆ ಬೈತಿ ಎಷ್ಟು ದಿವಸ ಸ್ಟಾರ್ಟಿಂಗ್ ನೋಡೋಣ. ಮಹಾರಾಷ್ಟ್ರ ಜಾಸ್ತಿ ಬಿಟ್ಟರೆ 14% ಬಿಟ್ಟರೆ ಕರ್ನಾಟಕಕ್ಕೆ 13% ಇರ್ಬೋದು ನಾವು. ಇಷ್ಟು ನಮಗೆ ನಮ್ಮ ಮಾಡ್ತಾ